ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 3. ರಜತ್ ಅವರಿವರ ಹತ್ತಿರ ಕೇಳಿ ತಾವರೆಕೆರೆಗೆ ಹೋಗುವ ಬಸ್ ನಿಲ್ಲುವ ಸ್ಥಳಕ್ಕೆ ಬಂದು ನಿಂತ. ಅವನಿಗೆ ಇನ್ನೂ 1 ಗಂಟೆ ಕಳೆಯುವುದು ಯಮಯಾತನೆ. ಆದರೆ ಅವನ ಕಣ್ಣುಗಳು ಒಂದು ಅಚ್ಚರಿ ಕಂಡಂತೆ ಕಣ್ಮುಚ್ಚುವ ಕೆಲಸ ಮರೆತು ಬಸ್ ಸ್ಟಾಪ್ ಪಕ್ಕ ಇದ್ದ ಐಸ್ ಕ್ರೀಮ್ ಅಂಗಡಿಯನ್ನು ನೋಡುತ್ತಿದ್ದವು. ಐಸ್ ಕ್ರೀಮ್ ಅಂಗಡಿಯ ಮುಂದೆ ಸುಮಾರು 10 ಮಕ್ಕಳ ಜೊತೆಗೆ ನಿಂತಿದ್ದಳು ಧೃತಿ. ಎಲ್ಲರ ಕೈಯಲ್ಲೂ 2 ಐಸ್ ಕ್ರೀಮ್, ಇವಳ ಕೈಯಲ್ಲಿ 4. ಎಲ್ಲರೂ ಐಸ್ ಪಡೆದುಕೊಂಡು ಮಾತು ಶುರು ಮಾಡಿದಳು. ಅಣ್ಣ, ಟೋಟಲ್ ಎಷ್ಟಾಯಿತು? ಒಟ್ಟು 600 ಆಯಿತು ನೋಡು. ಅಯ್ಯೋ, ಏನಣ್ಣ ನೀನು? ನಾನು ಕಾಯಂ ಗಿರಾಕಿ ತಾನೆ, 500 ಕೊಡ್ತೀನಿ, ಸುಮ್ಮನೆ ಇಸ್ಕೋ. ಅದೆಲ್ಲ ಆಗಲ್ಲ ತಂಗೆವಾ, 100 ಅಂದರೆ 5 ಐಸ್ ಫ್ರೀ ಕೊಟ್ಟಂಗಾಗುತ್ತೆ. ಬಾಯಿ ತುಂಬ ಅದೆಷ್ಟು ಚೆಂದಾಗಿ ತಂಗೆವಾ ಅಂತೀಯ. ನೀನು ಸ್ವಂತ ತಂಗಿ ಆಗಿದ್ರೆ ಡೈಲಿ ಹಿಂಗೆ ಚೌಕಾಸಿ ಮಾಡ್ತಿದ್ದಾ? ಇವಾಗೇನು 500 ತಾನೆ, ಕೊಡು, ಡವ್ ಮಾಡಬೇಡ. ಮೊದಲೇ ಆಗಿದ್ದರೆ ಕೊಡ್ತಿದ್ದೆ, ಡವ್ ಗಿವ್ ಅಂತ ಹೇಳಿದ್ದಕ್ಕೆ 500 ಲೆಸ್ ಎನ್ನುತ್ತಾ ಮಕ್ಕಳ ಬಳಿ ಬಾಗಿ ಏನೋ ಪಿಸುಗುಟ್ಟಿದಳು. ಅಯ್ಯೋ, ನನ್ನ ವ್ಯಾಪಾರ ಹಾಳಾಗುತ್ತೆ, ಸುಮ್ಮನೆ 500 ಕೊಟ್ಟು ಹೋಗು. ಫ್ರೆಂಡ್ಸ್ ಎಲ್ಲ ರೆಡಿನಾ ಎಂದಳು. ಹ್ಞೂ ಧೃತಿ. ಸರಿ, 1 2 3 ಜೂಟ್ ಎಂದ ತಕ್ಷಣ ಎಲ್ಲ ಮಕ್ಕಳ ಜೊತೆ ಅವಳು ಓಡಿದಳು. ಕ್ಷಣಾರ್ಧದಲ್ಲೇ ಎಲ್ಲರೂ ಅಲ್ಲಿಂದ ಮರೆಯಾಗಿದ್ದರು. ಓಯ್ ನಿಂತ್ಕೊಳ್ಳೆ ಧೃತಿ ಎಂದು ಕೂಗುತ್ತಾ ಅವರ ಹಿಂದೆಯೇ ಓಡಿದ ಅಂಗಡಿಯವ ನಗುತ್ತಾ ವಾಪಸ್ಸಾದ. ಅಲ್ಲಿ ನಿಂತ ವಯೋವೃದ್ಧರೊಬ್ಬರು ಅವನನ್ನು ಕೇಳಿದರು. ಏನಪ್ಪ, ಆ ಹುಡುಗಿ 600 ರೂಪಾಯಲ್ಲಿ 1 ರೂಪಾಯಿ ಕೊಡದೆ ಓಡೋಯ್ತು. ನೀನು ನೋಡಿದ್ರೆ ನಗ್ತಾ ಬರ್ತಿದೀಯಾ? ಹೀಗೆ ಆದರೆ ಮನೆ ಮಾರಬೇಕಾಗತ್ತೆ ಅಷ್ಟೇ. ಅದೇನು ಹುಡುಗಿಯೋ, ಒಂಚೂರು ನಯನಾಜೂಕಿಲ್ಲ. ಅಂಗಡಿಯವ ಜೋರಾಗಿ ನಗುತ್ತಾ, ಅಜ್ಜ, ನೀವು ಈ ಬಸ್ ಸ್ಟಾಪ್ಗೆ ಹೊಸಬ್ರು ಅನಿಸುತ್ತೆ ಎಂದನು ತಕ್ಷಣ. ಅಲ್ಲೇ ನೆರೆದಿದ್ದ ಎಲ್ಲ ಪ್ರಯಾಣಿಕರು ನಕ್ಕರು. ಅಜ್ಜ, ಅವಳು ಇಲ್ಲೇ ಪಕ್ಕದ ಊರಿನ ಹುಡುಗಿ ಧೃತಿ ಅಂತ, ತುಂಬ ಒಳ್ಳೆಯವಳು. ಇದು ದಿನವೂ ನಡೆಯುವ ಕತೆ. ಆ ಮಕ್ಕಳು ಇಲ್ಲೇ ಹತ್ತಿರದ ಆಶ್ರಮದಿಂದ ಬಂದಿದ್ದಾರೆ. ಅವರಿಗೆ ಇವಳ ಜಗಳ ಮಾಡೋದು, ಬೇರೆಯವರ ಕಾಲು ಎಳೆಯೋದು, ಹೀಗೆ ದುಡ್ಡು ಕೊಡದೆ ಓಡು ಹೋಗೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಹಾಗೆ ಓಡಿದಳು. ಇಲ್ಲಿ ನೋಡಿ, ಆಲ್ರೆಡಿ ಫೋನ್ಪೇ ಮಾಡಿದ್ದಾಳೆ 650 ರೂಪಾಯಿ ಎಂದು ತನ್ನ ಮೊಬೈಲ್ ತೋರಿದ. ಅವನ ಮಾತು ಕೇಳಿದ ರಜತ್ಗೆ ನಿಜವಾಗಿಯೂ ಇವಳು ಸ್ಪೆಷಲ್ ಎನ್ನಿಸದೆ ಇರಲಾಗಲಿಲ್ಲ. ಹೌದೇನಪ್ಪ, ಇರಲಿ ಬಿಡು, 600ಕ್ಕೆ 650 ರೂಪಾಯಿ ಕೊಟ್ಟವಳೆ, ದೊಡ್ಡ ಮನಸ್ಸು ಎಂದರು. ಹಾಗೇನಿಲ್ಲ ತಾತ, ಹೋಗುವಾಗ 2 ಐಸು ಪಾರ್ಸಲ್ ತಗೊಂಡು ಹೋಗ್ತಾಳೆ ಎಂದು ತನ್ನ ಕೆಲಸದಲ್ಲಿ ತೊಡಗಿ. ಯಾರೀ ಇಲ್ಲಿ? ತಾವರೆಕೆರೆ ಎಂದು ಕೂಗುತ್ತಾ ಬಂದ ಕಂಡಕ್ಟರ್ ಪರಮೇಶ್ವರ್ ಧ್ವನಿಗೆ ಎಚ್ಚೆತ್ತ ಜನ ದಡಬಡಿಸಿ ಬಸ್ಸು ಹತ್ತಿದರು. ಓಯ್ ಪರಮೇಶಿ, ಬೆಳಿಗ್ಗೆ ಕೊಟ್ಟಿದ್ದ ಎಚ್ಚರಿಕೆ ಶಾಪ 2 ಮರ್ತುಬಿಟ್ಯಾ? ಹೆಂಗೆ? ನಾನು 4ಕ್ಕೆ ಬರ್ತೀನಿ ಅಂದಿದ್ದೆ ತಾನೆ ಎಂದು ಓಡಿ ಬಂದು ತನ್ನ 2 ಐಸ್ ಅಲ್ಲೇ ಕುಳಿತವರ ಬಳಿ ಕೊಟ್ಟು ತಾನೂ ಡೋರ್ ಬಳಿ ನಿಂತಳು. ಅವಳಿಗೆ ರಜತ್ ಇರುವುದು ತಿಳಿದಿಲ್ಲ. ಅಯ್ಯೋ ತಾಯಿ ಚಾಮುಂಡಿ, ನಾನವ್ವ, ನೀನೋ ನಿನ್ನ ಶಾಪವೋ ಮರೆಯೋಕ್ಕಾಗುತ್ತಾ? ಬೆಳಗ್ಗೆಯಿಂದ ಚಿಲ್ಲರೆಗೆ ಕಾಟ, ಜಗಳ ಆಡಿ ನನಗೂ ಸಾಕಾಗೋಯ್ತು. ನಿನ್ನ ಶಾಪ ವಾಪಸ್ ತಗೋ ಎಂದು ಮಾತನಾಡುತ್ತಲೇ ಟಿಕೆಟ್ ಪಡೆಯುತ್ತಿದ್ದ ಪರಮೇಶಿ ಬಸ್ ಮುಂದೆ ಚಲಿಸಿತ್ತು. ಹಾಗೆ ಆಗಬೇಕು, ಹಲ್ಲು ಮುರಿಬೇಕು, ನೀನು ಪರದಾಡಬೇಕು, ನಾನು ಕುಣಿಬೇಕು ಎಂದು ವಿಸಿಲ್ ಹಾಕಿದಳು. ಅಯ್ಯೋ ನಮ್ಮವ್ವ, ನಿನ್ನ ಶಾಪ ತುಂಬ ಸ್ಟ್ರಾಂಗ್ ಅಂತ ಗೊತ್ತಾಯ್ತು, ವಾಪಸ್ ತಗೊಳವ್ವ ಎಂದು ಮನವಿ ಮಾಡಿದ. ಪ್ರಯಾಣಿಕರೆಲ್ಲರೂ ಪಾಪ ಕ್ಷಮಿಸಿಬಿಡವ್ವ ಎಂದ ಮೇಲೆ ಅವನಿಗೆ ಕ್ಷಮೆ ಸಿಕ್ಕಿದ್ದು. ಸರಿ, ಒಂದು ಡೀಲ್ ಮಾಡ್ಕೊಳ್ಳೋಣ ಎಂದಳು. ಏನವ್ವ? ಇನ್ನು ಮುಂದೆ ಬಸ್ಸು 9:15ಕ್ಕೆ ನಮ್ಮ ಊರಿಗೆ ಬರಬೇಕು. ಅದೆಲ್ಲ ಆಗಕ್ಕಿಲ್ಲ, ನಾವು 9:45ಕ್ಕೆ ಡಿಪೋಗೆ ರಿಪೋರ್ಟ್ ಮಾಡಬೇಕು ಎಂದವನ ಮಾತಿಗೆ ಮತ್ತೆ ಮಾತು ನಡೆದು ಕೊನೆಗೆ ಸರಿ, ನನಗೂ ಬೇಡ ನಿಂಗೂ ಬೇಡ, 9:05ಕ್ಕೆ ನಮ್ಮೂರು ಬಿಡು, ಎಲ್ಲರಿಗೂ ಅನುಕೂಲ ಎಂದಳು. ಅವನು ಒಪ್ಪಿದ. ಪ್ರಯಾಣ ಸಾಗಿತ್ತು. ಧೃತಿ, ಬೆಳಿಗ್ಗೆ ನನ್ನ ಹುಡುಗ ಅಂತ ಯಾವುದೋ ಹುಡುಗನ ತೋರಿಸ್ದಲ್ವಾ, ಬೋ ಪಸಂದಾಗಿದ್ದ, ನಿಂಗೂ ಅವನಿಗೂ ಜೋಡಿ ಸೂಪರ್ ಎಂದರು ಶಾರದಮ್ಮ ಸಹ ಪ್ರಯಾಣಿಕರು. ಅಯ್ಯೋ ಅಮ್ಮ, ಅದೊಂದು ಮೂತಿನ, ಆ ಮೂತಿನ ನಂಗೆ ಸೂಟ್ ಆಗುತ್ತಾ? ಹೆಂಗೆ ಹೇಳ್ತೀರಾ? ಎಲ್ಲಾದರೂ ನಾನು ನೋಡಿದರೆ ಒಳ್ಳೆ ಹೀರೋಯಿನ್ ರೇಂಜಿಗಿದ್ದೀನಿ, ಆ ಕೋತಿ ನೋಡಿದರೆ ಒಳ್ಳೆ ಮಂಗ ಹಿಡಿದಿರೋಂಗೆ ಐತೆ. ಎಲ್ಲಿಂದ ಎಲ್ಲಿಗೆ ಸಂಭವ? ಬಸ್ ಮಿಸ್ ಆಯಿತು, ಶಿವನ ಅಂಗಡಿಲಿ ಸಿಕ್ಕ ಅಷ್ಟೇ. ಬುಲೆಟ್ ಇತ್ತಲ್ಲ ಅಂತ ಬಿಲ್ಡಪ್ ತಗೊಂಡೆ. ನಮ್ಮ ಗೌರಿ ಹತ್ರ ಹೇಳಿಬಿಟ್ಟಿರ, ಮತ್ತೆ ನನ್ನ ಹೂತಾಕ್ಬಿಡ್ತಾಳೆ ಎಂದವಳ ಮಾತಿಗೆ ಪೂರ್ತಿ ಬಸ್ ನಗೆ ಕಡಲಲ್ಲಿ ತೇಲಾಡಿದರೆ ಹಿಂದಿನ ಸೀಟಲ್ಲಿ ಕುಳಿತ ನಮ್ಮ ಹೀರೋ ಮೆಣಸಿನಕಾಯಿ ತಿಂದವರ ಹಾಗೆ ಉರಿಯುತ್ತಿದ್ದ. ಲೋ ಚಂದು, ಆ ಅಜ್ಜಿ ಮತ್ತೆ ಆ ಅಕ್ಕ ಪಪ್ಪು ಎತ್ಕೊಂಡು ನಿಂತಿರೋದು ಕಾಣಲಿಲ್ವೇನೋ? ಸೀಟ್ ಬಿಟ್ಕೊಡು, ನೀನಾದರೆ ಗಟ್ಟಿ ಇದೆಯಾ ಎಂದು ಗದರಿಳಿದಳು ಅವಳ ಅಕ್ಕನ ಚಿಕ್ಕಮ್ಮನ ಚಂದನ್ಗೆ. ಅಯ್ಯೋ ಅಕ್ಕ, ನಂಗೆ ಹುಷಾರಿಲ್ವೇ? ಅಲ್ಲೇ ಹಿಂದೆ ಯಾರಾದರೂ ಎಬ್ಬಿಸು ಎಂದವ. ಅವಳು ಹುಡುಕುವಾಗ ಅವಳ ಕಣ್ಣಿಗೆ ಬಿದ್ದಿದ್ದು ಅವಳನ್ನೇ ಸುಟ್ಟು ಬಿಡುವಂತೆ ನೋಡುತ್ತಿದ್ದ ರಜತ್ ಒಮ್ಮೆ ತಾನಾಡಿದ ಮಾತುಗಳನ್ನು ನೆನೆದು ಉಗುಳು ನುಂಗಿದಳು. ಒಡನೆ ಜನರ ಮಧ್ಯ ಮಾಯ. ಅವನೇ ಮೇಲೆದ್ದು ಅವರಿಗೆ ಸೀಟು ಬಿಟ್ಟ. ತಾವರೆಕೆರೆ ಬರುತ್ತಿದ್ದಂತೆ ನಮ್ಮ ಹುಡುಗಿ ಜಂಪ್, ಬೀಸೋ ದೊನ್ನೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಎನ್ನುತ್ತಾ ಒಂದೇ ಉಸಿರಿಗೆ ಮನೆ ತಲುಪಿದಳು, ತನ್ನ ಐಸ್ ಕ್ರೀಮ್ ಸಹ ಬಿಟ್ಟು. ಗೌರಮ್ಮ, ಗೌರಮ್ಮ,
ನಿನ್ನ ಹುಡುಕೊಂಡು ಯಾರೋ ಬಂದಿದ್ದಾರೆ ನೋಡು ಎಂದು ಹೊರಗೆ ನಿಂತು ಕರೆದಳು ಗಿರಿಜಾ. ಏನ್ ಗಿರಿ, ನಾನಿರುವಾಗ ನಮ್ಮನೆಗೆ ಬಂದಿದ್ದೀಯಾ ಎಂದು ಆಚೆ ಬಂದಳು ಧೃತಿ. ಒಂದು ಕ್ಷಣ ಬಾಯಿ ನಿಂತೋಯ್ತು. ಅಲ್ಲಿ ನಿಂತಿರುವುದು ಗೊತ್ತಲ್ವಾ, ರಜತ್ ಪಟೇಲ್. ನಾನೇನು ನೀನು ಮಾತಾಡ್ಸೋಕ್ಕೆ ಬರಲಿಲ್ಲ. ಈ ಹುಡುಗನ ಹೆಸರು ರಜತ್ ಅಂತ, ನನ್ನ ಮಗ ಚಂದ್ರು ಫ್ರೆಂಡ್ ಅಂತೆ. ನಿಮ್ಮ ಮನೆ ಮೇಲೆ ಜಾಗ ಐತಲ್ಲ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಕೊಡುವ ಅಂತ ಬಂದೆ ಎಂದರು ಗಿರಿಜಾ. ಗಿರಿ, ನನಗೆ ಅಂತ ನಮ್ಮ ದುರ್ಗವ್ವ ಬಿಟ್ಟರೆ ಯಾರಿದ್ದಾರೆ? ಈ ದೊಡ್ಡ ಮಗನಿಗೆ ಅಂತ ಕಟ್ಟಿದ್ದು. ಅವನು ಹೆಂಡತಿ ಸೆರಗಿ ಹಿಡ್ಕೊಂಡು ಬೇರೆ ಮನೆಗೆ ಓಡೋನೆ. ಈ ದುರ್ಗವ್ವ ಮನೇಲಿ ಇರೋದೇ ಕಡಿಮೆ. ಹೆಂಗೋ ಜೀವನ ಮಾಡೋಕ್ಕೆ ಹಣ ಇದೆ, ಜಾಸ್ತಿ ಹಣ ಬೇಡ, ಮನೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಎಂದು ತನ್ನ ಒಪ್ಪಿಗೆ ಕೊಟ್ಟರು ಗೌರಮ್ಮ. ಅಜ್ಜಿ, ನನ್ನ ಹೆಸರು ಎಲ್ಲರೆದುರು ಕರಿಬೇಡ ಅಂತ ಹೇಳಿಲ್ಲ ನಿಂಗೆ? ಧೃತಿ ಅಂತ ಕರೆಯೋಕೆ ಆಗಿಲ್ಲ ಅಂದರೆ ನನ್ನಮ್ಮ ತಾಯಿಯನ್ನು ಸಾಕು. ಅದೇನು ದುರ್ಗವ್ವ ಅನ್ನೋದು ನೀನು? ನನ್ನ ಪರ್ಮಿಷನ್ ಇಲ್ಲದೆ ಅವರಿಗೆ ಬಾಡಿಗೆ ಕೊಟ್ಟೆ ಎನ್ನುತ್ತಾ ಮನೆ ಒಳಗೆ ನಡೆದಳು. ನನ್ನ ಮನೆ ಕಣವ, ನನ್ನಿಷ್ಟ. ಹುಡುಗ ನೋಡೋಕೆ ಸಭ್ಯಸ್ಥ ಇದ್ದಂಗಿದ್ದಾನೆ. ಅವನ ಜೊತೆ ಒಳ ಬಂದರು. ಗೌರಮ್ಮ ಸಭ್ಯಸ್ಥ ಅಂತೆ, ಹುಚ್ಚ ಇದ್ದಂಗಿದ್ದಾನೆ. ಸಭ್ಯ ಆದರೆ ನೀನೇ ಇಟ್ಕೊಂಡು ಪೂಜೆ ಮಾಡು. ನಿನ್ನ ಮನೆ ಅಲ್ವಾ, ಸರಿ ಬಿಡು. ಮುಂದಿನ ತಿಂಗಳಿಂದ ಬಾಡಿಗೆ ಕೊಡ್ತೀನಿ. ಈ ತಿಂಗಳು ಕೆಲಸಕ್ಕೆ ಸೇರಿಸ್ಕೊತೀನಿ, ಓದೋದು ಬಿಟ್ಟು ಎಂದು ತನ್ನ ರೂಮ್ ಸೇರಿದಳು. ಅವಳು ವಸಿ ಅಂಗೆಯ, ಆದರೆ ಒಳ್ಳೆಯವಳು. ಇಲ್ಲಿಂದ ಮೇಲೆ ಹೋಗಬೇಕು. ರಾತ್ರಿ 10 ಗಂಟೆ ಮನೆ ಒಳಗೆ ಸೇರಬೇಕು. ಹುಡುಗಿರೋ ಮನೆ ತಗ್ಗಿ ಬಗ್ಗಿ ನಡಿಬೇಕು. ನಮ್ಮ ಚಂದ್ರು ಸ್ನೇಹಿತ ಅಂತ ಹಿಂದೂ ಮುಂದು ವಿಚಾರಿಸದೆ ಮನೆ ಕೊಟ್ಟಿದ್ದೀನಿ ಎಂದು ಎಚ್ಚರಿಸಿದರು. ನಿನ್ನ ತಂದೆ ತಾಯಿ ಎಲ್ಲಿ ಎಂಬ ಅಜ್ಜಿಯ ಪ್ರಶ್ನೆಗೆ ಕೈ ಮೇಲೆ ತೋರಿಸಿ ಹಣೆ ಮೇಲೆ ಕೈಯಾಡಿಸಿದ. ಅಯ್ಯೋ ಪಾಪ, ದೇವರು ಹಂಗೆಯ. ಕೆಲವೊಬ್ಬರಿಗೆ ಕೊಟ್ಟು ಕಿತ್ಕೊಂತಾನೆ, ಇನ್ನು ಕೆಲವರಿಗೆ ಕೊಡೋದೇ ಇಲ್ಲ. ಯಾರಿಗೆ ಏನು ಬೇಡವೋ ಅವರಿಗೆ ಅದನ್ನೇ ಕೊಡ್ತಾನೆ. ಬೇಜಾರಾಗ್ಬೇಡ. ನಿಮ್ಮ ಅಜ್ಜಿ ಅನ್ಕೋ. ಮನೇಲಿ ಏನೂ ಅಪಪ್ರಚಾರ ಮಾಡಂಗಿಲ್ಲ ಎಂದರು. ಅಜ್ಜಿ, ನಿಮ್ಮ ನಂಬಿಕೆ ಉಳಿಸ್ಕೊತೀನಿ ಎಂದು ಮೇಲೆ ಹೊರಟವ ತಿರುಗಿ, ಅಜ್ಜಿ ಇಲ್ಲಿ ಒಳ್ಳೆ ಹೋಟೆಲ್ ಇದೆನಾ ಊಟಕ್ಕೆ ಎಂದ. ಅಯ್ಯೋ ಅದ್ಯಾಕಪ್ಪ, 3 ಹೊತ್ತು ಇಲ್ಲೇ ಊಟ ಮಾಡು ಎಂದರು. ಅವರಿಗೆ ಅವನ ಮೇಲೆ ಮಮತೆ ಮೊದಲ ನೋಟದಲ್ಲೇ. ಅವರಡೆ ನಗೆ ಬೀರಿ ಮೇಲೆ ಹೊರಟ. ರೂಮಿನಲ್ಲಿ ಕುಳಿತು ಸಹಸ್ರ ನಾಮಾರ್ಚನೆ ಶುರು ಮಾಡಿದ್ದಳು ಧೃತಿ. ಶನಿ ಇವನು ಬೇಡ ಅಂದರೂ ಬೆಳಂಬೆಳಗ್ಗೆನೆ 3 ಸರಿ ಸಿಕ್ಕವನೆ. ಇವಾಗ ನಮ್ಮ ಮನೆಗೆ ಬಂದುಬಿಟ್ಟ. ಅಯ್ಯೋ, ನಂಗೆ ಮೊದಲೇ ಕೆಮಿಸ್ಟ್ರಿ ಅಂದರೆ ಆಗಲ್ಲ. ಈ ವಯ್ಯ ಬೇರೆ ಅದೇ ಸಬ್ಜೆಕ್ಟ್ ತೊಗೋಬೇಕಾ? ಆಂಜನೇಯ, ನಾನಿನ್ನ ಎಷ್ಟು ನಂಬಿದ್ದೀನಿ, ನೀನು ನೋಡಿದ್ರೆ ಹಿಂಗೆ ಮಾಡೋದ ಎಂದು ಅವಳು ಸ್ನೇಹಿತರಿಗೆ ತಿಳಿಸಲು ಫೋನ್ ತೆಗೆದುಕೊಂಡಳು. ಅವಳ ವಾಟ್ಸಪ್ ಗ್ರೂಪ್ ಹೆಸರು ನವಗ್ರಹ. ಧೃತಿ, ಹಾಯ್ಲೇ. ಸಂಧ್ಯಾ, ಯಾಕೆ ಧ್ರುವ ಬೇಜಾರು? ಸಹನಾ, ರಜತ್ ಪಟೇಲ್ ನೆನಪಾದ್ರಾ? ಧೃತಿ, ಒಂದು ಬ್ಯಾಡ್ ನ್ಯೂಸ್. ಲಾವಣ್ಯ, ಏನು? ಧೃತಿ, ಅದು ಯತಿ. ಏನು ಹೇಳೆ? ಧೃತಿ, ಅದು ನೀವು ಆಡ್ಕೊಳ್ಳೋ ಹಾಗಿಲ್ಲ. ಅನಿತಾ, ಅಂಥ ವಿಷಯ ಏನಮ್ಮ? ಧೃತಿ, ರಜತ್ ಪಟೇಲ್ ನಮ್ಮ ಮನೆಗೆ ಬಂದುಬಿಟ್ಟ. ನಮ್ಮ ಮನೆ ಮೇಲಿನ ಪೊಷನ್ ಖಾಲಿ ಇತ್ತಲ್ಲ, ಅಲ್ಲಿ ಬಾಡಿಗೆಗೆ ಬಂದಿದ್ದಾರೆ ಕಣ್ರೆ. ಸಹನಾ, ಕಂಗ್ರ್ಯಾಚುಲೇಷನ್ ಧ್ರುವ ಎಂದು ಕುಣಿಯುವ ಹಾಗೆ ಎಮೋಜಿ ಕಳಿಸಿದರು. ಅನಿತಾ, ಏನೋ ನಡೀತಿದೆ ಕಣ್ರೆ, ನಾಳೆ ಸಿಗು ನೀನು ಎಂದು ನಕ್ಕಳು. ಸಂಧ್ಯಾ, ಅಭಿ ಪಿಕ್ಚರ್ ಬಾಕಿ ಹೇ ಮೇರಾ ದೋಸ್ತ್. ಲಾವಣ್ಯ, ಸೀರಿಯಸ್ಲಿ ಧ್ರುವ, ನಿಜಾನಾ? ಧೃತಿ, ಹ್ಞೂ, ಮಧ್ಯಾಹ್ನ ಬಸ್ಸಲ್ಲಿ ಬೇರೆ ಏನೇನೋ ಹೇಳಿಬಿಟ್ಟೆ. ಅನಿತಾ, ಹಾಗೆ ಆಗಬೇಕು ನಿನಗೆ. ಸಹನಾ, ಧೃತಿ, ಎಲ್ಲೋ ರಜತ್ ಅಲ್ಲೇ, ಅವರೀಗ ಧೃತಿ ಮನೆಯಲ್ಲಿ. ಗಾಯತ್ರಿ, ಬಿಡ್ರೆ ಪಾಪ ರೇಗಿಸಿದ್ದು. ಧೃತಿ, ನನ್ನ ಪಾಪ ಅಲ್ವಾ? ಶಾಂಭವಿ, ಹ್ಞೂ ಧ್ರುವ, ನೀ ಪಾಪ. ಅನಿತಾ, ಹಲೋ ಹೋಲ್ಡ್ ಆನ್, ಅವಳು ಹೀಗೆ ಕಾಡ್ಸಿದ್ದು. ಕಾವ್ಯ ಆದರೂ ಅವಳು ಕಾಡ್ಸಿದ್ರೆ ಚಂದ, ನೀವಲ್ಲ. ಸಂಧ್ಯಾ, ಬಂದರೂ ನೋಡಿದ್ರೆ ಧೃತಿ ಪರ ಮಾತಾಡೋರು. ಸಹನಾ, ಧ್ರುವ ಏನಾದರೂ ಸಮಥಿಂಗ್ ಆದರೆ ಹೇಳು. ಧೃತಿ, ಮಾನ ಮರ್ಯಾದೆ ಅನ್ನೋದು ಇಲ್ಲ, ಕೆಟ್ಟೋಗ್ಬಿಟ್ಟಿದ್ರ. ಎಲ್ಲ ನಾಳೆ ಸಿಗುವ, ಬಾಯ್. ಅನಿತಾ, ಎಲ್ಲ ನಿನ್ನ ಮಹಿಮೆ ತಾಯಿ. ಯಪ್ಪ, ನಾಳೆ ಕಾಲೇಜಲ್ಲಿ ಹೆಂಗೆ ಜೀವ ತಿಂತಾರೋ ಎಂದು ಕೊಳ್ಳುತ್ತಾ ಮನೆ ಆಚೆ ನಡೆದಳು. ಅವಳ ಫೋನಿಗೆ ಮೆಸೇಜ್ಗಳ ಸುರಿಮಳೆ ಆಗುತ್ತಿತ್ತು. ಇವತ್ತು ಬೆಳಿಗ್ಗೆಯಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಎಲ್ಲ ಹುಚ್ಚ ಪಟೇಲನಿಂದನೇ ಆಗಿದ್ದು. ಯಾರಿಗಾದರೂ ಪಿಟ್ಟಿಂಗ್ ಇಡಬೇಕಲ್ಲ, ಆಗ ನೆಮ್ಮದಿ ಏನು ಮಾಡಲಿ ಎಂದು ತಮ್ಮ ಊರಿನ ಬಸ್ ಸ್ಟಾಪ್ ಬಳಿಗೆ ಬಂದಳು. ರೀ ಶಾಂತಮ್ಮ, ನಿಮಗೊಂದು ವಿಷಯ ಗೊತ್ತಾಯ್ತಾ ಎಂದು ಊರಿನ ಮುಂದೆ ಮನೆಯ ಜಗಲಿ ಮುಂದೆ ಕುಳಿತಳು. ಏನು ಧೃತಿಯಮ್ಮ, ಹೇಳು ಎಂದರು ಅವರು. ನಮ್ಮೂರಿನ ಮಾಜಿಗೌಡ ತೋಟದಲ್ಲಿ ಬಿದ್ದು ಕಾಲು ಮುರ್ಕೊಂಡ ಎಂದು ಸಂತಾಪ ಸೂಚಿಸಿದಳು. ಹೌದಾ? ಅವನಿಗೆ ಹಾಗೆ ಆಗಬೇಕು. ಇರು, ಮೇಲೆ ಏಳಲೇಬಾರ್ದು. 5 ವರ್ಷ ಬರೀ ಅವನ ಮನೆ ಉದ್ಧಾರ ಮಾಡಿಕೊಂಡ ಎಂದರು ಶಾಂತ. ಸರಿ ಕಣಮ್ಮ, ನಾನು ಇನ್ನೆಲ್ಲರಿಗೂ ಸುದ್ದಿ ಮುಟ್ಟಿಸ್ಬೇಕು. ಮಾಡಿದವರ ಪಾಪ ಹಾಡಿದವರ ಬಾಯಿನ್ಯಾಗ ನಮ್ಗೆ ಯಾಕೆ ಬೇಕು ಹೇಳು ಎನ್ನುತ್ತಾ ಅಲ್ಲೇ 4-6 ಮನೆಗಳಿಗೆ ವಿಷಯ ತಿಳಿಸಿ ಒಂದು ಕುರುಕುಲು ತಿಂಡಿ ಮೇಯುತ್ತಾ ಅಬ್ಬಾ ಇವಾಗ ಸಮಾಧಾನ ಆಯಿತು ಎಂದು ಮನೆಗೆ ವಾಪಸ್ಸಾದಳು. ದುರ್ಗವ್ವ, ಏ ದುರ್ಗವ್ವ, ಎಲ್ಲೇ ಇದ್ದೀಯಾ? ಬಾರೆ ಆಚೆ. ಇವತ್ತು ನಿನ್ನ ಗ್ರಾಚಾರ ಬಿಡಿಸಿಲ್ಲ ಅಂದರೆ ನಾನು ಗೌರಮ್ಮನೇ ಅಲ್ಲ ಎಂಬ ಕೂಗಿಗೆ ಧೃತಿ ರೂಮಿನಿಂದ ಆಚೆ ಬಂದರೆ ರಜತ್ ಮೇಲಿನಿಂದ ನೋಡುತ್ತಿದ್ದ. ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ? ಆ ಗೌಡಂಗೆ ಕಾಲು ಮುರಿದಿದೆ ಅಂತ ಯಾಕೆ ಸುಳ್ಳು ಸುದ್ದಿ ಹಬ್ಬಿಸಿದೆಯಾ? ಎಲ್ಲರೂ ಅವರ ಮನೆಗೆ ಹೋದರೆ ಆರಾಮಾಗಿದ್ದಾನೆ ಎಂದು ಕೈಯಲ್ಲಿ ಪೊರಕೆ ಹಿಡಿದರು. ಗೌರಿ, ಅದೇನಾಯಿತು ಅಂದರೆ ಅವನು ಕನಸಲ್ಲಿ ಬಿದ್ದಿದ್ದು ಹೇಳೋದು ಮರೆತೆ
ಎಂದಳು. ನಿನ್ನ ನಾಟಕ ಸಾಕು, ಯಾಕೆ ಸುಳ್ಳು ಹೇಳಿದೆ ಎಂದು ಅವಳ ಬಳಿಗೆ ಬಂದರೆ ಅವಳು ಮನೆ ತುಂಬ ಓಡುತ್ತಾ ಬಡವರ ಮನೆ ಗಂಟು ಹೊಡೆದು ತನ್ನ ಮನೆ ಕಟ್ಟಿದ್ದಾನೆ, ಅದಕ್ಕೆ ಜನ ಹೋಗಲಿ, ಏನಾದರೂ ಸ್ವಲ್ಪ ಕರಗಲಿ ಅಂತ ಮಾಡಿದೆ ಎಂದಳು. ಅವಳನ್ನು ಅವರು ಬೆನ್ನಹಟ್ಟಿದರೆ ಅವಳು ತಪ್ಪಿಸಿಕೊಳ್ಳುತ್ತಿದ್ದಳು. ಅವರು ಸಿಟ್ಟಾಗಿ ಮೂತಿ ದಪ್ಪ ಮಾಡಿದಾಗ ರಣವಿಕ್ರಮ ಮೂವಿ ಸಾಂಗ್ ಅದೇ ರಾಗದಲ್ಲಿ ಓದಿ, ಗೌರಿ 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 ನನ್ನ ಎದೆ ತುಂಬ ನಿಂದ ನಾಮ ಸ್ವರ ಕೇಳೆ ಗೌರಿ, ಊರ ಮುಂದೆ ನಿಲ್ಲ ಹೆಣ್ಣು ನಿನ್ನ ಕಂಡು ಅಂಜೋದಾಕೆ, ಕಂಡೆ ಕಂಡೆ ನಾ ಗೌರಿ ಶಿವನ ಕಂಡೆ ಕಂಡೆ ನಾ ಗೌರಿ ನಗುವ ಎಂದು ಹಾಡು ಹೇಳುತ್ತಿದ್ದರೆ ಗೌರಮ್ಮನ ಮುಖ ಅರಳಿತು. ಇದು ಅವರು ಸಿಟ್ಟಾದಾಗ ಯಾವಾಗಲೂ ಬಳಸುವ ಹಾಡು. ಗೌರಮ್ಮನ ಫೇವ್ರೆಟ್. ಯಾಕೆ ಗೊತ್ತಾ? ಅಜ್ಜಿ ಗಂಡನ ಹೆಸರು ಶಿವಪ್ಪ. ನಗು ಬಂದರೂ ತಡೆದು ಪೊರಕೆ ಬಿಸಾಡಿ, ಹಂಗೆ ಮಾಡಬಾರ್ದು ಕಣವ, ದೊಡ್ಡ ಜನದ ವಿಷಯ ನಮ್ಗೆ ಯಾಕೆ ಎಂದರು. ಸುಮ್ಮನಿರಿ ಗೌರು, ಅವನ ಮಗ ರಮೇಶಂಗೆ ನನ್ನ ಚಿಕ್ಕಪ್ಪನ ವಯಸ್ಸು, ನನ್ನ ಮೇಲೆ ಕಣ್ಣಾಗ್ತಾನೆ, ಈ ಬ್ಯೂಟಿಫುಲ್ ಧೃತಿ ಬೇಕಂತೆ ಅವನಿಗೆ, ಅದಕ್ಕೆ ನಾನು ಯಾರು ಅಂತ ತೋರಿಸಿದೆ ಎನ್ನುತ್ತಾ, ಗೌರಮ್ಮ ಬಾರಮ್ಮ ಹೊಟ್ಟೆಗೆ ಊಟ ಹಾಕಮ್ಮ ಎಂದಳು ಹಾಡುತ್ತಾ ನಗಿಸುತ್ತಾ. ಊಟಕ್ಕೆ ಕರೆದುಕೊಂಡು ಹೋದಳು. ಅವರ ಒಡನಾಟ ನೋಡಿದ ರಜತ್ಗೆ ತನ್ನ ತಂದೆ ತಾಯಿಯ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿತು. ನಾವು ಇಷ್ಟೇ ಚಂದ ಇದ್ವಿ ಎಂದು ನೆನಪು ಮಾಡಿಕೊಂಡು ಮರುಕ್ಷಣವೇ ಯಾರನ್ನು ಸುಮ್ಮನೆ ಬಿಡೋಲ್ಲ, ನನ್ನ ಫ್ಯಾಮಿಲಿ ದೂರ ಮಾಡಿರೋರನ್ನು ಸುಮ್ಮನೆ ಬಿಡೋಲ್ಲ ಎಂದು ಗೋಡೆಗೆ ಹೊಡೆದು ತಾನು ಊಟಕ್ಕೆ ನಡೆದ. ಮತ್ತೆ ಸಿಗುವ ಮುಂದಿನ ಸಂಚಿಕೆಯಲ್ಲಿ. ನಿಮ್ಮ ಅಭಿಪ್ರಾಯಗಳನ್ನು ಚಿಕ್ಕದಾಗಿ ಆದರೂ ತಿಳಿಸಿ.